ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ಒಂದು 14-15 ದಿನದ ಕೆನೆ ಇರ್ಬೇಕ್ರಿ ಇದು. ಇವತ್ತು ಇದಕ್ಕೆ ಕಾಲು ಕೂಡಿ ಬಂತು ನೋಡ್ರಿ. ಯಾಕಂದ್ರೆ ಇವತ್ತು ಮಾಡಬೇಕು ಅನ್ನೋದು ಮತ್ತು ಹೊರಗೆ ತೆಗೆದಿಡೋದು ಮತ್ತು ಫ್ರಿಜ್ನಾಗ ಇಡೋದು ಬರೀ ಹಿಂಗೆ ಮಾಡ್ಕೊತಾ ಬಂದಿದ್ದೆ. ನಾನು ಮಾಡಬೇಕು ಅಂತ ಹೊರಗೆ ತೆಗೆದಿಟ್ಟಾಗ ಏನಾರ ಕೆಲಸ ಬರೋವು ಮತ್ತು ಸಿದ್ದುನ ಪರೀಕ್ಷೆ ಒಂದು ಹಿಂಗಾಗಿತ್ತು ನೋಡ್ರಿ. ಫೈನಲಾಗಿ ಇವತ್ತು ಮಾಡೇ ಬಿಟ್ರೆ ಆಯ್ತು ಅಂತಂದು ಹೇಳಿ ಬೆಣ್ಣೆ ಮಾಡೋಕೆ ನಿಂತೀನಿ. ಭಾಳಷ್ಟು ಕೆನೆ ಇತ್ತು, 15 ದಿನದಂದ್ರೆ ಭಾಳ ಬಂದಿತ್ತು ರೀ. ಖರೆ ಅಂದ್ರೆ ನಾನು ಇಷ್ಟು ದಿನ ಬಿಡೋಂಗಿಲ್ಲ. ಸೊ ಇದಕ್ಕೆ ಸ್ವಲ್ಪ ಟೈಮನ್ನ ತೊಗೋತೈತಿ. ನಾನು ಮಾಡ್ಬೇಕಾದ್ರೆ ಒಂದೆರಡು ಐಸ್ ಕ್ಯೂಬ್ ಹಾಕಿದ್ದೆ ನೋಡ್ರಿ. ಯಾಕೆಂದರೆ ಬ್ಯಾಸ್ಗೆ ಅಲ್ರಿ, ಹೀಗಾಗಿ ಇಲ್ಲಂತೂ ರಣ ಬಿಸಿಲಂತೂ ಶುರುವಾಗೈತಿ. ಈಗ ಒಂದು ತಣ್ಣೀರು ಹಾಕೋದು ಬದಲಿ ನಾನೇನು ಮಾಡಿದ್ದೆ, ಒಂದೆರಡು ಐಸ್ ಕ್ಯೂಬ್ ಹಾಕಿ ಮಿಕ್ಸಿನಾಗ ಮಾಡಾಕತ್ತಿದ್ದೆ. ಲಘುನ ಬಂತು ನೋಡ್ರಿ. ಇನ್ನು ಈ ಬೆಣ್ಣೆ ಎಲ್ಲ ತೆಗೆದ್ಮೇಲೆ ಮತ್ತಿನ್ನು ಫ್ರಿಜ್ನಾಗಿಡು, ಹೊರಗಿಡು, ಅಲ್ಲಿಡು ಬೇಡ ಅಂತಂದು ಹೇಳಿ ಕಾಸೇ ಬಿಟ್ರೆ ಆಯ್ತು ಅಂತಂದು ಹೇಳಿ ಬಾಕಿ ಎಲ್ಲ ಕೆಲಸ ಮಾಡ್ಕೊತ ಇವತ್ತು ಬೆಣ್ಣೆ ಕೆಲಸ ಮೇನ್ ಮುಗಿಸಿದೆ ನೋಡ್ರಿ. ಸುಮಾರು ಒಂದು ಅರ್ಧ kg ಮೇಲೆನೇ ತುಪ್ಪ ಬಂತು. ಒಂದು 15-20 ದಿನ ಅಂತೂ ಆರಾಮಾಕತಿ. ಮತ್ತು ಊಟದಾಗತ್ತು, ಏನಾದರೂ ದೋಸೆಗಾಯ್ತು, ಮತ್ತು ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲರಿಗೂ ನಾನು ತುಪ್ಪ ಹಾಕಿ ಕೊಡ್ತೀನಿ. ಕೆಲವೊಮ್ಮೆ ಅನ್ನಕ್ಕೂ ಮಾಡ್ತೀನಿ, ಬಿರಿಯಾನಿಗೂ ಹಾಕ್ತೀನಿ. ಮನೆಯಾಗ ಮಾಡಿದ ತುಪ್ಪ ಮನೆಯಾಗನ ಉಪಯೋಗಿಸ್ಕೊಂಡ್ಬಿಡ್ತೀವಿ ರೀ. ಇನ್ನು ಇದ್ರ ಜೊತೆಗೆ ಸುಮಾರು ಒಂದು 8 ದಿನದಿಂದ ನಿಮ್ಗೆ ತೋರಿಸ್ಕೊತ ಬಂದಿದ್ದೆ ಮತ್ತು ಹೇಳ್ಕೊತಾನೆ ಬಂದಿದ್ದೆ. ಮೆಣಸಿನ್ಕಾಯಿ ಹಂಗೆ ಬಿಸಿಲಿಗೆ ಇಡೋದು ಮತ್ತು ಹೊರಗೆ ಒಳಗಿಡೋದು, ತೊಟ್ಟು ತೆಗೆಯೋದು ಬರೀ ಇದಾಗಿತ್ತು. ಫೈನಲಾಗಿ ಇವತ್ತು ಕುಟಿಸ್ಕೊಂಬಂದ್ರೆ ಆಯ್ತು ಅಂತಂದು ಹೇಳಿ ನಾನು ಮತ್ತು ನನ್ನ ಫ್ರೆಂಡು ಬಂದಿದ್ದೀವಿ ನೋಡ್ರಿ. ಕುಟುಂಬಿ ಸೇರಿ ನಾನು ಫಸ್ಟ್ ಮಾಡ್ತಿರ್ತಾರಲ್ರಿ ಅವರು. ಶಾವ್ಗೆನೂ ಮಾಡಿಕೊಡ್ತೇವಂದರು. ಆರ್ಡರ್ ಇದ್ದಿದ್ವೆಲ್ಲ ಶಾವ್ಗೆ ಮಾಡಿ ಹಾಕಿದ್ರು. ಇವು ಶಾವ್ಗೆ ಅಲ್ರಿ, ಇವು ಮ್ಯಾಗಿ ಬರ್ತಾವಲ್ಲ, ಮ್ಯಾಗಿ ಇವೆಲ್ಲ ಮಾಡಿದರು. ಸೊ ನಾವು ಹಿಟ್ಟಾದರೂ ಕೊಟ್ಟು ಮಾಡಿಸ್ಬೋದು ಮತ್ತು ರವಾನದ್ದು ಕೊಟ್ಟು ಮಾಡಿಸ್ಬೋದು. ಇವು 2 ಕೆಲಸ ಇವತ್ತು ಮಾಡಿ ನೋಡ್ರಿ ನನ್ನ ಡೈಲಿ ರೂಟೀನ್ ಜೊತೆಗೆ. ಈಗ ಸಂಜೆ ಮುಂದೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಈವ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೋತೀನಿ. ಅಡುಗೆ ಅಂತೂ ಏನಿಲ್ಲ ರೀ, ಹೀಗಾಗಿ ಜಸ್ಟ್ ಅದಕ್ಕೆ ಮತ್ತೆ ನಿಮ್ಮ ಜೊತೆಗೆ ಮಾತಾಡಿರತ್ತು ಮತ್ತು ಬ್ಲಾಗ ಕಂಟಿನ್ಯೂ ಮಾಡಿದ್ರಾತು ಅಂತಂದು ಹೇಳಿ. ಇಲ್ಲಿ ನಮ್ಮ ಮನೆಗೆ ಮೇಲೆ 6th ಫ್ಲೋರ್ನಾಗ ಒಬ್ಬರು ಆಂಟಿ ಇದ್ದಾರೆ. ಅವರು ಮಗಂದು ಮದುವೆ ಆಯ್ತು, ಮಗಳದು ಆಗೈತಿ. ಮಗಂದು ಅವ್ರು ಊರ ಕಡೆ ಏನೋ ಮಾಡ್ಕೊಂಬಂದಿರಂತ. ಇಲ್ಲಿ ನಮ್ಮ ಗಾರ್ಡನಾಗೆಲ್ಲ ರಿಸೆಪ್ಷನ್ನ ಇಟ್ಕೊಂಡಾರ. ಅದಕ್ಕೆಲ್ಲ ತಯಾರಿ ಅದು ನಡೆದೈತಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆಲ್ಲ ಮೈಕ್ ಆನ್ ಮಾಡಿದ್ರಂದ ಮತ್ತು ಅವೆಲ್ಲ ಮ್ಯೂಸಿಕ್ ಹಿಂಗೆ ಕಾಪಿರೈಟ್ ಬರುತ್ತೆ ಅಂತ ಜಸ್ಟ್ ನಿಮ್ಮ ಜೊತೆಗೆ ಹೇಳಿ. ಮತ್ತು ಸಾಯಂಕಾಲ ನೋಡ್ತೀನಿ ಎಷ್ಟು ಭಾಳ ಜನ ಅಂದ್ರೆ ಭಾಳ ಜನ ಬರಾಕತ್ತಾರ ಅಂತಂದು ಹೇಳಿದ್ರು. ಯಾಕಂದ್ರೆ ಫುಲ್ ನಮ್ಮ ಸೊಸೈಟಿಗೆ ಎಲ್ಲರಿಗೂ ಗ್ರೂಪ್ನಾಗ ಎಲ್ಲರಿಗೂ ಹೇಳಿದ್ರು. ಆಮೇಲೆ ನಮ್ಮ ಬಿಲ್ಡಿಂಗ್ನೊಳಗೆಲ್ಲ ಮನೆಗೆ ಬಂದು ಕರೆದು ಹೋಗಿರ. ಸೊ ಹೀಗೆಲ್ಲ ಭಾಳ ಜನ ಸೇರಬಹುದು ಅನ್ನೋದು ಐತಿ. ಹೀಗಾಗಿ ನೋಡ್ತೀವಿ, ಬ್ಯುಸಿ ಇದ್ರೆ ತಗೊಂಡಂತೂ ಬರೋಂಗಿಲ್ಲ, ಏನೋ ಕ್ಲಿಪ್ಸ್ ಅಂತ ಆ್ಯಡ್ ಮಾಡೋಕ್ಕೆ ಆಗಂಗಿಲ್ಲ ರೀ. ಸೊ ಒಂದು ಫಂಕ್ಷನಿಗೆ ಹೊಂಟಿವಿ, ರಿಸೆಪ್ಷನ್ನು. ಅಂದರೆ ಆಂಟಿ ನಾವೆಲ್ಲ ಭಾಳ ಕ್ಲೋಸ್ ಇದ್ದರು. ಖರೆ ಹೇಳ್ಬೇಕಂದ್ರೆ ಭಾಳ ಮಾತಾಡ್ತಾ ಹೋಗ್ತಾ ಬರ್ತಾ, ಹೀಗಾಗಿ ಬರಲೇಬೇಕು ಸವಿತಾ ಅಂತಂದು ಹೇಳಿ ಹೋಗಿದ್ರು. ಅದು ಆಗಿದ್ದ ನಾವು ಕರೋನಾಕ್ಕಿಂತ ಫಸ್ಟ್ ಆ ಆಂಟಿ ಜೊತೆಗೆ ಅವರು ಯೋಗ ಎಲ್ಲ ಮಸ್ತ್ ಮಾಡ್ತಾರೆ. ಇನ್ನೇನು ಆಮೇಲೆ ವಾಕು, ರನ್ನಿಂಗ್, ಅದು ಮ್ಯಾರಥಾನ್ ಮಾಡಿದ್ರು. ನಮ್ಮ ಜೊತೆಗೆ ಅವರು ಮ್ಯಾರಥಾನ್ ಮಾಡಿದ್ರು. 10 ಕಿಲೋಮೀಟ್ರ್ ಮ್ಯಾರಥಾನ್ ಮಾಡಿದ್ರು. ಅದ್ರೊಳಗೇನೋ ಪ್ರೈಸ್ ಏನೋ ಬಂದಿತ್ತಾನೋ ಅನ್ಸುತ್ತೆ. ಅವ್ರದ್ದು ಏನೋ ಒಟ್ಟು ಫೈನಲಿಗೆ ಏನೋ ಆಯಿತು ಅಂತ ಹೇಳಿದ್ರು, ಗೊತ್ತಾಗಲಿಲ್ಲ. ಅಷ್ಟು ಅಂದ್ರೆ ಅಷ್ಟು ಫಿಟ್ ಅದಾರ ಅವ್ರು ಆಂಟಿ. ಸೊ ಅವರು ಬಂದೆಲ್ಲ ಹೇಳಿ ಹೋಗಿದ್ರು. ಹೀಗಾಗಿ ನಿನ್ನೆ ಬಂದು ನಮ್ಮ ಬಿಲ್ಡಿಂಗ್ನಾಗೆಲ್ಲ ಮನೆಗೆ ಹೇಳಿದ್ರಂತ. ಮತ್ತು ಉಳ್ಕಿವೆಲ್ಲ ಗ್ರೂಪ್ನಾಗ ಹಾಕಿವಿ ಮೆಸೇಜು ಅಂತಂದು ಹೇಳಿದರು. ಸೊ ಹೀಗಾಗಿ ಹೋಗಲೇಬೇಕು. ಈಗ ನಾನು ನಮ್ಮ ಸಿದ್ದು ಅಂತೂ ರೆಡಿ ಹಾಕಿವಿ. ನಮ್ಮ ಮನೆಯವರು ಬಂದರೆ ಡೈರೆಕ್ಟಾಗಿ ಅವರು ರೆಡಿಯಾಗಿ ಕೆಳಗಡೆ ಬರ್ತಾರೆ. ಯಾಕಂದರೆ ಸಾಯಂಕಾಲ ಮತ್ತಿನ್ನು ಅಡುಗೆ ಎಲ್ಲ ಇಲ್ಲೇ ಕೆಳಗಡೆ ಮಾಡ್ತಾರಲ್ರಿ ಪಾರ್ಕಿಂಗ್ನಾಗ. ಅಡುಗೆ ಅದು ಇದು ಆಗೋದನ್ನ ಆಯ್ತು ಅಂದ್ರೆ ಗದ್ದಲ ಆಗುತ್ತೆ. ಆಮೇಲೆ ವಯಸ್ಸು ಸರಿ ಕೇಳೋಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಹಾಡೊಂದು ಇಲ್ಲೇ ಡ್ಯಾನ್ಸು ಹಾಡು, ಆಮೇಲೆ ಆರ್ಕೆಸ್ಟ್ರಾ ಏನೋ ಇಟ್ಟಾರ ಅಂತಂದು ಹೇಳಿದ್ರು, ಗೊತ್ತಿಲ್ಲ. ಬಟ್ ಅದನ್ನೇ ಎಲ್ಲ ಗಾರ್ಡನ್ ರೆಡಿ ಮಾಡಕತ್ತಾರೆ. ಜಸ್ಟ್ ಹಂಗೆ ತೋರಿಸ್ತೀನಿ ನಿಮಗೆ. ಹಿಂಗೆ ಮತ್ತು ಕಂಟಿನ್ಯೂ ಮಾಡ್ತೀನಿ ಅನ್ನೋದಕ್ಕೆ ಒಂದು ಲಿಂಕ್ ಗೊತ್ತಾಗುತ್ತಲ್ಲ ನಿಮ್ಗೆ. ಇಲ್ಲ ಅಂದ್ರೆ ಬೆಳಗಿಂದ ಏನಾಗೈತೆ ನಮಗೂ ಬರೀ ಅವಸರ ಒಂದಿಷ್ಟು ಸಿದ್ದು ಎಕ್ಸಾಮಿನ ಸಲುವಾಗಿ ಬೆಣ್ಣೆ ಕಡಿಯೋದು ಆಗಿದ್ದಿಲ್ಲ. ಖರೆ ಹೇಳ್ಬೇಕಂದ್ರೆ 10 ನಿಮಿಷದ ಕೆಲಸ ಆದರೆ ಎಲ್ಲ ಕ್ಲೀನ್ ಮಾಡೋದು, ಕಾಸೋದು ಅಂತಂದ್ರೆ ಭಾಳ ತಾಗ್ತೈತಿ ಅಂತಂದು ಹೇಳಿ ಅವ್ರ ಎಕ್ಸಾಮ್ ಹೋಗೋದಕ್ಕೆಲ್ಲ ಕಾಯಕಾಗಿದೆ. ಸೊ ಈಗ ಒಂದೊಂದು ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಮತ್ತು ಇದು ರೂಟೀನಿಗೆ ಬಂದ್ರಾತು ಅಂತಂದು ಹೇಳಿ ಸಾಯಂಕಾಲ ಅಷ್ಟೇನು ಕೆಲಸ ಇಲ್ಲಿಗ. ಸೊ ನಾನು ಏನು ಮಾಡ್ತೀನಿ, ಸ್ವಲ್ಪ ಟೀ ಅದು ಕುಡಿತೀನಿ. ಮತ್ತು ಸಿದ್ದುದು ಹಾಲೇನ ಬೇಕನ್ನ ಕೇಳಿ ಅವ್ನಿಗೂ ಇದು ಮಾಡಿಕೊಟ್ಟು ಇನ್ನು ಫ್ರೆಶ್ ಆಗಿ ಮತ್ತು ಸಾಯಂಕಾಲ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ.
ಇನ್ನು ಸಂಜೆ ಮುಂದೆ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಗಾರ್ಡನಿಗೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ರಿ. ನಾನು ರೆಡಿ ಆಗೋ ಮುಂದೆ ಹಂಗೆ ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ. ನಮ್ಮನೆ ಸೈಡಿಂದ ಕಿಟಕಿಯಾಗ ಏನು ಕಾಣಿಸತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಗ ಇತ್ತಲ್ಲ, ಊಟಕ್ಕೆ ಅದು ಅರೇಂಜ್ಮೆಂಟ್ ಮಾಡಿದ್ರು. ಇನ್ನು ಸಿದ್ದುನೂ ರೆಡಿ ಆಗ್ಬೇಕಲ್ರಿ. ಸೊ ನಮ್ಮ ಮನೆಯವರು ಲೇಟಾಗಿ ಬರ್ತೀನಿ, ನಾನು ಒಂದು ಸತಿ ಕೆಳಗಡೆ ಬರ್ತೀನಿ ಅಂತಂದು ಹೇಳಿದರು. ಸೊ ಹೀಗಾಗಿ ನಾನು ಸಿದ್ದು ಮತ್ತು ರೆಡಿಯಾಗಿ ಹೋದ್ರಾತು ಅಂತಂದು ಹೇಳಿ ಸಿದ್ದನ್ನು ಕರೆಯೋಕ್ಕೆ ಹೋಗಿದ್ದೆ. ಮತ್ತು ಇನ್ನು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸತಿಗೆ ಕೆಳಗೆ ಹೋಗೋಣ ಅಂತ ನಾವು ಮೊದಲೇ ಮಾತಾಡ್ಕೊಂಡಿದ್ವಿ. ಇನ್ನು ಸಿದ್ದನ್ನು ಕರೆದು ರೆಡಿ ಮಾಡಿದ್ರಾತು ಅಂತಂದು ಹೇಳಿ ಅವನಿಗೂ ಕರೆಯಕತ್ತಿದ್ದೆ ನೋಡ್ರಿ. ಇನ್ನು ನಮ್ಮ ಸೊಸೈಟಿ ಒಳಗೆ ಏನಾದರೂ ಒಂದು ಫಂಕ್ಷನ್ ನಡೀತು ಅಂದರೆ, ಏನಾದರೂ ಈ ದೇವಸ್ಥಾನದ ಪೂಜೆ ಅದು ನಡೆಯಕತ್ತು, ಏನಾದರೂ ಒಂದು ನಡೀತು ಅಂದ್ರೆ ಫಂಕ್ಷನ್ನು, ಹುಡುಗರಿಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ನೋಡ್ರಿ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರೀಕ್ಷೆನೂ ಮುಗಿದ್ವಲ್ಲ, ಹೀಗಾಗಿ ಫುಲ್ಲು ಹುಡುಗರೆಲ್ಲ ಮಸ್ತಿ ಮಾಡಕತ್ಬಿಟ್ಟಿದ್ದು. ಆಮೇಲೆ ಆರ್ಕೆಸ್ಟ್ರಾದವರು ಬಂದಿದ್ರಲ್ರಿ, ಹೀಗಾಗಿ ಸಿದ್ದನ ಕರೆದು ಇನ್ನು ಅವನಿಗೂ ರೆಡಿ ಆಗೋಕ್ಕೆ ಹೇಳಿದ್ರಾತು ಅಂತಂದು ಹೊರಗಡೆ ಹೋಗಿದ್ದೆ ನಾನು. ಇನ್ನು ಏನಾದರೂ ಗಿಫ್ಟು ಪರ್ಸ್ನಲ್ ನಾವು ನಮ್ಮದೊಂದು ಬೇರೆ ಕೊಟ್ರಾತು ಅಂದ್ಕೊಂಡು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ. ಎಲ್ಲರೂ ಒಟ್ಟಿಗೆ ಕೊಡೋದೇನು ಬೇಡ ಅಂತಂದು ಹೇಳಿ. ಹೀಗಾಗಿ ಕೆಲವೊಬ್ಬರಿಗೆ ಭಾಳ ಕ್ಲೋಸ್ ಇದ್ದವ್ರಿಗೆ ಇದು ಅನಿಸತ್ತಲ್ರಿ, ಹೀಗಾಗಿ ಅದನ್ನು ನಾನು ಮತ್ತೆ ರೆಡಿ ಮಾಡಿಕೊಂಡು ಎಲ್ಲ ಮನೆಯಾಗ ರೆಡಿ ಮಾಡ್ಕೊಂಡು ಹೋದ್ರಾತು ಅಂತಂದು ರೆಡಿ ಮಾಡಿಕೊಂಡು ಹೊರಟಿದ್ದೆ. ಇನ್ನು ನಮ್ಮ ಮನೆಯವರು ನಾನು ಅಲ್ಲೇ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಹೀಗಾಗಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಟ್ಟಿಗೆ ಹೋಗೋಣ ಅಂತ ಮಾತಾಡಿಕೊಂಡು ಇನ್ನೇನೋ ಹೊರಡ್ಬೇಕಂತಂದು ರೆಡಿ ಆಗಕತ್ತಿದ್ದೆ ನೋಡಿರಿ. ಒಂದು ಸಣ್ಣದು ಕ್ಲಿಪ್ಸನ್ನು ತೊಗೋತೀನಿ, ಆದ್ರೆ ಹೊರಗಡೆ ಕೆಳಗಡೆ ಹೋದ್ನೆ ಅಂತಂದ್ರೆ ನಾವು ಎಲ್ಲ ರೆಡಿಯಾಗಿ ಕೆಳಗಡೆ ಹೋದ್ವಲ್ರಿ. ಸುಮಾರು ಒಂದು 1000-1500 ಜನನ ಕೂಡಿದ್ರು ನೋಡ್ರಿ. ಅಷ್ಟು ಗ್ರ್ಯಾಂಡಾಗಿ ಮಾಡಕತ್ತಿದ್ರು. ಇನ್ನು ಊಟದ ಗಿಟ್ಟದಂತೂ ಮಸ್ತ್ ಅಂದ್ರೆ ಮಸ್ತ್ ಅರೇಂಜ್ ಮಾಡಿದರು. ಸಣ್ಣದು ಒಂದು ಕ್ಲಿಪ್ಸನ್ನು ತೊಗೊಂಡಿನಿ. ಸುಮ್ಮನೆ ಭಾಳಷ್ಟು ತೊಗೊಂಡು ಅದಕ್ಕೆ ವಾಯ್ಸ್ ಕೊಡೋದು ಮತ್ತು ಮ್ಯೂಸಿಕ್ ಹಾಕೋದ್ರಲ್ಲಿ ಅರ್ಥ ಏನಿಲ್ಲ ಅಂದ್ಕೊಂಡು ಜಸ್ಟ್ ಬ್ಲಾಗ್ನಾಗ ಅಷ್ಟೇ ಶೇರ್ ಮಾಡ್ಕೊಂಡಿನಿ. ಹಾಗಾಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.